ಕನ್ನಡತಿ ನಾಗಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಹೊಸ ವರ್ಷಕ್ಕೆ ವೀಕೆಂಡ್ ಟ್ರಿಪ್ ಹೋಗೋಣ ಅಂತ ಇದ್ದರೆ ಇಲ್ಲಿದೆ ಒಂದು ಬಜೆಟ್ ಟ್ರಿಪ್. KSRTC ಕಡೆಯಿಂದ ಕೇವಲ 500 ರೂಪಾಯಿಗಳಿಗೆ 5 ಸ್ಥಳಗಳನ್ನು ನೀವು ವೀಕ್ಷಿಸಬಹುದು. ಸೋಮನಾಥಪುರ ಕೇಶವ ದೇವಸ್ಥಾನ, ತಲಕಾಡು, ಮಧ್ಯರಂಗ, ಶಿವನ ಸಮುದ್ರ, ಬರಚುಕ್ಕಿ ಮತ್ತು ಗಗನಚುಕ್ಕಿ ಫಾಲ್ಸ್. ಈ ಪ್ಯಾಕೇಜ್ ಟ್ರಿಪ್ ನಿಮಗೆ ಶನಿವಾರ ಮತ್ತು ಭಾನುವಾರ ಇರುತ್ತದೆ. ಬಸ್ ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ಸ್ಟಾಪ್ನಿಂದ ಬೆಳಗ್ಗೆ 6:31ಕ್ಕೆ ಹೊರಡುತ್ತದೆ ಮತ್ತು ಎಲ್ಲ ಸ್ಥಳಗಳನ್ನು ಕವರ್ ಮಾಡಿಕೊಂಡು ರಾತ್ರಿ 9ಕ್ಕೆ ಬೆಂಗಳೂರಿಗೆ ಬಂದು ತಲುಪುತ್ತದೆ. ಇನ್ನು ಇದರ ಟಿಕೆಟ್ ಕಾಸ್ಟ್ ಬಂದು 12 ವರ್ಷದ ಒಳಗಿನ ಮಕ್ಕಳಿಗೆ 350 ರೂಪಾಯಿ ಇರುತ್ತದೆ, ವಯಸ್ಕರಿಗೆ 500 ರೂಪಾಯಿ ಇರುತ್ತದೆ. ಒಮ್ಮೆ ನೀವು ಈ ಟ್ರಿಪ್ಗೆ ಹೋಗಿ ಬನ್ನಿ, ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಪ್ರವಾಸ ಮಾಡಿದಂತಾಗುತ್ತದೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಆನ್ಲೈನ್ನಲ್ಲಿ ಟಿಕೆಟ್ ಹೇಗೆ ಬುಕ್ ಮಾಡಿಕೊಳ್ಳುವುದು ಅಂತ ತೋರಿಸಿಕೊಟ್ಟಿದ್ದೇನೆ. ದಲ್ಲಿ 1268ರಲ್ಲಿ ಸೋಮನಾಥ ಎಂಬುವರು ದೇವಸ್ಥಾನವನ್ನು ಕಟ್ಟಿಸಿದರು. ಈ ಸೋಮನಾಥ ಎಂಬುವರು ಹೊಯ್ಸಳರ ದೊರೆ 3ನೇ ನರಸಿಂಹನ ಆಸ್ಥಾನದಲ್ಲಿ ಕಂದಾಯ ಅಧಿಕಾರಿಯಾಗಿದ್ದರು, ಚೀಫ್ ಆಫೀಸರು. ಅವರು ಈ ದೇವಸ್ಥಾನವನ್ನು ಕಟ್ಟಿಸಿದ್ದು, ಹಾಗಾಗಿ ಈ ಊರಿನ ಹೆಸರು ಸೋಮನಾಥಪುರ ಅಂತ ಬರುತ್ತೆ. ಇದು ವಿಷ್ಣು ದೇವಸ್ಥಾನ. ಸೋಮನಾಥ ಅಂದರೆ ಎಲ್ಲರಿಗೂ ಶಿವನ ದೇವಸ್ಥಾನ ಅಂತ ತಿಳ್ಕೊತಾರೆ. ಇದು ವಿಷ್ಣು ದೇವಸ್ಥಾನ. ಒಂದೇ ಜಗುಲಿಯ ಮೇಲೆ 3 ಗರ್ಭಗುಡಿಗಳಿವೆ ನೋಡಿ. ಪ್ಲಾಟ್ಫಾರ್ಮ್ ಮಾತ್ರ ಒಂದಿದೆ, ಒಳಗಡೆ ಮಾತ್ರ 3 ಗರ್ಭಗುಡಿ ಇದೆ, ಮತ್ತೆ ಹೊರಗಡೆ 3 ಶಿಖರಗಳಿವೆ ನೋಡಿ. ಈಗ 3 ಡೂಮ್ಸ್ ಕಾಣಿಸುತ್ತೆ ಇಲ್ಲಿವೆ ಶಿಖರಗಳೇ. 1000 ಹೆಸರಿದೆ, ವಿಷ್ಣು ಸಹಸ್ರನಾಮ ಅಂತ. ಮೊದಲನೇ ಹೆಸರೇ ಕೇಶವ, ಹಾಗಾಗಿ ಇದು ಕೇಶವ ದೇವಸ್ಥಾನ. ಮತ್ತೆ 1000 ಹೆಸರು ಅಂತ ಹೇಳಿದ್ರೆ 10 ಅವತಾರಗಳಿದೆಯಲ್ಲ, ಅದರಲ್ಲಿ 8ನೇ ಅವತಾರ ಕೃಷ್ಣ. ಮತ್ತೆ ಫಸ್ಟ್ ಹೆಸರು ಕೇಶವ, ಆ 1000 ಹೆಸರು ಅದು ಒಂದು ಜನಾರ್ದನ, ಹಾಗಾಗಿ ಕೃಷ್ಣ ಕೇಶವ ಜನಾರ್ದನ. ಈ ದೇವಸ್ಥಾನ ತ್ರಿಕೂಟ. ಏಕಕೂಟ ಅಂತ ಅಂದರೆ 1 ಗರ್ಭಗುಡಿ 1 ಪ್ಲಾಟ್ಫಾರ್ಮು, ಅದು ಬೇಲೂರಲ್ಲಿ. ಹಳೆಬೀಡಲ್ಲಿ 1 ಪ್ಲಾಟ್ಫಾರ್ಮಲ್ಲಿ 2 ಗರ್ಭಗುಡಿ ಇದೆ, ಅದು ದ್ವಿಕೂಟ. ಇಲ್ಲಿ 1 ಪ್ಲಾಟ್ಫಾರ್ಮಲ್ಲಿ 3 ಗರ್ಭಗುಡಿ ಇದೆ, ಹಾಗಾಗಿ ತ್ರಿಕೂಟ. 3 ಸಹ ವಿಷ್ಣುನೇ ಬೇರೆ ಬೇರೆ ರೂಪಗಳು ಅಥವಾ ಅವತಾರಗಳು. ಆದರೆ ಯಾವುದೇ ರೀತಿ ಇಲ್ಲಿ ಪೂಜೆ ಪುನಸ್ಕಾರ ಏನು ಮಾಡೋದಿಲ್ಲ. ಕಾರಣ ಏನಪ್ಪ ಅಂತಂದರೆ, ಮುಸ್ಲಿಂ ಅವರು ಇಲ್ಲಿ 2 ಬಾರಿ ದಾಳಿ ಮಾಡಿದರು. 1311ರಲ್ಲಿ ಮಲ್ಲಿಕಾಫರು, 1326ರಲ್ಲಿ ಮೊಹಮ್ಮದ್ದೀನ್ ತೊಗೊಳ್ಳಿ. ಇಲ್ಲಿದ್ದಂಥ ಮೇನ್ ವಿಗ್ರಹ ಎಲ್ಲ ಹೊರದಾಗ್ತಾರೆ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಭಿನ್ನವಾದ ವಿಗ್ರಹಗಳಿಗೆ ಪೂಜೆ ಮಾಡ್ತಾ ಇರುವುದರಿಂದ ಇಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರ ಏನು ಮಾಡೋದಿಲ್ಲ. ಜಸ್ಟ್ ಇದು ಮ್ಯೂಸಿಯಮ್, ಟೆಂಪಲ್ಲೇ, ಬಟ್ ಅವಾಗ ಟೆಂಪಲ್ಲು, ಈಗ ಮ್ಯೂಸಿಯಮ್. ದೇವಸ್ಥಾನ ಕಟ್ಟಿಸಿದ ಮೇಲೆ ಆಲ್ಮೋಸ್ಟ್ ಒಂದು 45-50 ವರ್ಷ ಇಲ್ಲಿ ಪೂಜೆ ಆಗಿದೆ. ಪೂಜೆ ಆಗೇ ಇಲ್ಲ ಅಂತ ಏನಿದೆ, ಆಗಿದೆ. ಆದರೆ ದಾಳಿ ಆಯ್ತಲ್ಲ, ಅಲ್ಲಿಂದ ಇವತ್ತಿವರೆಗೂ ಸ್ಟಾಪ್ ಆಗಿದೆ. ಯಾವುದೇ ಕಾರಣಕ್ಕೂ ಇಲ್ಲ ನೆಕ್ಸ್ಟು ಸಹ ಇಲ್ಲಿ ಪೂಜೆ ಏನೂ ಇಲ್ಲ. ಏನಂತಂದರೆ ಇರೋದನ್ನು ಮೇಂಟೈನ್ ಮಾಡಬೇಕು, ತುಂಬ ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಅದೆಲ್ಲ ಕಾರ್ವಿಂಗ್ಸ್ ಇದೆಯಲ್ಲ, ಹಾಗಾಗಿ ಇಲ್ಲಿ ಯಾವುದೇ ರೀತಿ ಪ್ರತಿಯೊಂದು ಒಳಗಡೆ ಹೊರಗಡೆ ಇರೋಂಥ ವಿಗ್ರಹಗಳು ಎಲ್ಲ ಭಿನ್ನ ಆಗಿದೆ. ಈ ಸ್ಟೋನಿನ ಹಳೆ ಕನ್ನಡದಲ್ಲಿ ಬರೆದಿದ್ದಾರೆ. ಯಾರು ಕಟ್ಟಿಸಿದ್ದು, ಯಾರು ದಾನ ಧರ್ಮಗಳನ್ನು ಮಾಡಿದ್ದಾರೆ ಅಂತ ಸಂಪೂರ್ಣ ವಿಚಾರವನ್ನು ಹಳೆ ಕನ್ನಡದಲ್ಲಿ ಬರೆದಿರೋದು. ಅವಾಗಲೇ ಶಿಲ್ಪಕಲೆ ಮತ್ತು ಸೂಕ್ಷ್ಮ ಕೆತ್ತನೆಗಳಿಗೆ ಅವರು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದರಿಂದ ಬಳಪದ ಥರನೇ ಬಳಸಿದ್ದಾರೆ. ಈ ಕಟ್ಟಿರುವಂಥ ವ್ಯವಸ್ಥೆಗೆ ನಾವು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ರೀತಿ ಇಲ್ಲಿ ಸಿಮೆಂಟು, ನೆಟ್ಟಿಗೆ, ಕಬ್ಬಿಣ ಏನು ಯೂಸ್ ಮಾಡಿಲ್ಲ. ಜಸ್ಟ್ ಸ್ಟೋನ್ ಟು ಸ್ಟೋನ್ ಕನೆಕ್ಟ್ ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ಇಡೀ ಟೆಂಪಲನ್ನು ಅವರು ಇಂಟರ್ಲಾಕಿಂಗಲ್ಲೇ ಮಾಡಿರೋದು. ಬೇಲೂರು, ಹಳೆಬೀಡು ಎಲ್ಲೇ ನೋಡಿದ್ರೆ ಆಲ್ಮೋಸ್ಟ್ ಹೊಯ್ಸಳರು ಕರ್ನಾಟಕದಲ್ಲಿ 92 ದೇವಸ್ಥಾನ ಕಟ್ಟಿಸಿದ್ದಾರೆ.
92 ದೇವಸ್ಥಾನ ಸಹ ಅದು ಎಲ್ಲ ಒಂದೇ ಥರ ಸೇಮ್ ಸ್ಟೈಲು, ಸೇಮ್ ಸ್ಟೋನ್ ಮತ್ತು ಸೇಮ್ ಡಿಸೈನ್. ಬಟ್ ತುಂಬ ಫೇಮಸ್ ಅಂತ ನಮಗೆ ಬೇಲೂರು ಹಳೇಬೀಡು ಮತ್ತು ಇದೆ. ಹಾಗಾಗಿ ಎಲ್ಲ ಇಂಟರ್ಲಾಕಿಂಗಲ್ಲೇ ಮಾಡಿರುವಂಥದ್ದು. ಬನ್ನಿ ನೋಡಿ ಕೆಳಗೆ. ಪ್ರತಿಯೊಂದು ತುಂಬ ಶಾರ್ಪ್ ಆಗಿ ಭೂಮಿ ಒಳಗಡೆ ಇದ್ದಾಗ ಅಷ್ಟೇ ಈ ಕಲ್ಲು ಬೆಣ್ಣೆ ಅಥವಾ ಸೋಪು ಅಥವಾ ಕ್ಲೇ ಥರ ಇರುತ್ತೆ. ಅದನ್ನು ಹೊರಕ್ಕೆ ತೆಗೆದಾಗ ಫುಲ್ಲು ಹಾರ್ಡ್ ಆಗುತ್ತೆ. ಯಾಕಂದರೆ ಇವಾಗ ಆಲ್ಮೋಸ್ಟ್ 752 ವರ್ಷ ಆಗಿದೆಯಲ್ಲ, ಈಗ ಗಟ್ಟಿಯಾಗಿದೆ. ಕಾರ್ವಿಂಗ್ ಮಾಡಬೇಕಾದ್ರೆ ತುಂಬ ಸಾಫ್ಟ್. ಅದಕ್ಕೆ ಪ್ರತಿಯೊಂದು ನಾವು ಫಸ್ಟು ಕಾರ್ವಿಂಗ್ ಪ್ರಿಫರೆನ್ಸ್ ಕೊಡ್ತಾ ಇದ್ದರಿಂದ ಬಳಸೋದಕ್ಕೇ ಮಾಡಿರೋದು. ಸಾವಿರಾರು ಒಂಟೆಗಳ ಮೇಲೆ ಬಂದು ತೊಗೊಂಡೋಗಿದ್ರು. ಈ ಸಂಪತ್ತೆಲ್ಲ ಇಲ್ಲಿ ನೋಡಿ ತೊಗೊಂಡೋಗಿದ್ರು. ಆನ್ ದ ವೇ ಅವರು 4,000 ಟೆಂಪಲ್ಗಳನ್ನ ಲೂಟಿ ಮಾಡಿದ್ರು. ಇದೊಂದೇ ಅಲ್ಲ, ಇದ್ರ ಜೊತೆಗೆ 4,000 ಟೆಂಪಲ್ಗಳನ್ನ ಲೂಟಿ ಮಾಡಿದ್ರು. ಅಂದರೆ ಅವ್ರ ಊರುಗಳನ್ನ ಅವರು ಜಾಸ್ತಿ ಇಂಪ್ರೂವ್ ಮಾಡ್ಕೊಳ್ತಿದ್ರು. ತೊಗೊಂಡೋಗೋದು ಅವ್ರ ಊರುಗಳನ್ನ ಜಾಸ್ತಿ ಅವರು ಇಂಪ್ರೂವ್ ಮಾಡ್ಕೊಳ್ಳೋದು. ಹಂಗಾಗಿ ತಾನೇ ಎಲ್ಲ ಕಡೆ ನಾವು ಲೂಟಿ ಮಾಡ್ತಾ ಇದ್ದಿದ್ದು. ಹಾಗೆ ತೊಗೊಂಡೋರು ಜೊತೆಗೆಲ್ಲ ಹೊಡೆದಾಕೋದು. ಈಗ 64 ರೂಮ್ಸ್ ಇದೆ, ಬಟ್ ಎಲ್ಲ ಕಾಶಿ ಯಾವುದೊಂದು ವಿಗ್ರಹ ಸುತ್ತ ದೀಪ ಜೊತೆಗೆ ಮಳೆ ನೀರು ಹಾರ್ವೆಸ್ಟಿಂಗ್ ಕಾಣಿಸ್ತೀಯ ಮೇಲ್ಗಡೆ ನೀರಿಂದ ಇದನ್ನು ಎಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟು ವರ್ಷಗಳ ಕಾಲ. ಹೀಗೆ 2ನೇ ಪೀಸು, 3ನೇದು, 4ನೇದು, 5ನೇದು ಪಂಚಶಿಲಾ ಸ್ತಂಭ ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಹೆಸರು ಬೇರೆ ಬೇರೆ ಇದೆ. ಪೀಠ, ಕಂಬ, ಕುಂಭ, ಕಟಿ, ಭಾರವಾಹಕ. ಇದನ್ನ ಯಾವ ಥರ ಮಾಡಿದ್ರು ಅಂತ ಅಂದರೆ, ಇಲ್ಲಿಂದ ಇಲ್ಲಿಗೆ ಆನೆಗಳು ಮತ್ತು ಕುದುರೆಗಳಿಗೆ ಕಟ್ಸಿ ಈ ಥರ ಸುತ್ತಿಸಿದ್ದಾರೆ. ಈ ಮಡಿಕೆಗಳೆಲ್ಲ ನೋಡಿ ಮಾಡ್ತಾರಲ್ಲ, ಗೊತ್ತಲ್ಲ, ಕಾಟ್ರಿ ವೀಲ್. ಈ ಥರ ಕಂಬಗಳನ್ನ ಒಳಗಡೆ ಒಳಗಡೆ ಅದೇ ಥರ ಇದೆ. ನೀವು ಆಮೇಲೆ ನೋಡಿ ಈ ಥರ ಫಸ್ಟು ಚಿಕ್ಕದನ್ನ ಮಾಡಿದ್ದಾರೆ, ಮಿನಿಯೇಚರು. ನಾವು ಮಾಡ್ತೀವ, ನಮ್ಗೆ ಆಗುತ್ತಾ, ನಮ್ಗೆ ಇಲ್ವಾ ಅಂತ ನೋಡೋದಕ್ಕೆ ಫಸ್ಟ್ ಚಿಕ್ಕದು ಮಾಡಿ ಇದೇ ಥರ ಒಳಗಡೆ ದೊಡ್ಡದು ನೋಡಿ. ಇಲ್ಲಿ ಫ್ಲೂಟ್ ಇದೆ, ಅಲ್ಲಿ ಅರ್ಧ ಫ್ಲೂಟ್ ಇದೆ, ಅರ್ಧ ಭಿನ್ನ ಆಗಿದೆ. ಹಾಗಾಗಿ ಅಲ್ಲೂ ಸಹ ಪೂಜೆ ಇಲ್ಲ. ಒಂದೇ ಕಲ್ಲಲ್ಲಿ ಮಾಡಿರುವಂಥದ್ದು ಏಕಶಿಲ, ಬಟ್ ಫ್ಲೂಟ್ ಹೋಗಿರೋದ್ರಿಂದ ಅಲ್ಲಿ ಪೂಜೆ ಇಲ್ಲ. ಈಗ ಅಲ್ಲಿ ಬಂದು ವಿಗ್ರಹ ಕೇಶವಂದು, ಆದರೆ ಒಳಗಡೆ ಇದೆಯಲ್ಲ ಆ ಕೇಶವ ಮಾತ್ರ ಮೂಲ ವಿಗ್ರಹ ಅಲ್ಲ. ಅಲ್ಲಿದ್ದಂಥ ಮೂಲ ವಿಗ್ರಹನ 1326ರಲ್ಲಿ ಮೊಹಮ್ಮದ್ ಬಿನ್ ತೊಗೊಲಕ್ಕೂ ಫುಲ್ ಕಂಪ್ಲೀಟ್ ಆಗಿ ಹೊಡೆದಾಕ್ತಾನೆ. ಅದಕ್ಕೆ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ಎಲ್ಲರೂ ಕೇಶವನ ದೇವಸ್ಥಾನ ಅಂದ್ಕೊಂಡೇ ಬರ್ತಾರೆ ಅಂತ ಹೊರಗಡೆ ನಾನು ನಿಮಗೆ 64 ರೂಮ್ ತೋರಿಸಿದ್ನಲ್ಲ, ಅಲ್ಲಿದ್ದಂಥ ಒಂದು ವಿಗ್ರಹನ ಆಲ್ಟ್ರ್ ಮಾಡಿ ಬಿಟ್ಟಿದ್ದಾರೆ.
ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.